ಬಾರ ಕೊಡ್ತೀಯಾ ಅಲ್ಲಿ ಹಾಯ್ ಮಾಡ್ತೀನಿ ನೋಡಿ. ಅದರಲ್ಲಿ ಆನ್ಲೈನಲ್ಲಿ ಲಿಂಕ್ ಇದ್ದರೆ ಹುಡುಕ್ಬಿಟ್ಟು ಪೇಸ್ಟ್ ಮಾಡ್ತೀವಿ ನೋಡಿ. ಇದ್ದರೆ ಇಲ್ಲಾಂದರೆ ಇಲ್ಲ. ಆದರೂ ಮೊಂಡ ಧೈರ್ಯ ಟ್ರೈ ಮಾಡ್ತೀನಿ ಅಂತ ಲೇಟಾಗಿ ಕೊಡೋಪ್ಪು. ಪಾಪುನ್ ಕರ್ಕೊಂಡು ನಾವು ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ ಅಂತ ಬಂದು ಅವಳು ಆರಾಮಾಗಬೇಕು ಅಷ್ಟೇ ಬೇಡ್ಕೊತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ನಾನು ರೆಡಿಯಾಗಿ ಇದ್ದೀನಿ. ಇನ್ನಷ್ಟೊಳಗೆ ಆಚೆ ಹಾಕ್ಬಿಟ್ಟಿದ್ದಾರೆ. ಯಾಕೆ ಸ್ಪೇಸ್ ಸಾಲ್ತಾಯಿಲ್ಲ ಅಂತನಾ, ಬೇಬಿ ಮಲ್ಕೊತಾ ಇಲ್ಲ ಅಂತ? ವಾಯ್ ವಾಯ್ ವಾಯ್. ಸೆಕೆಂಡ್ ಡೇ ಆಫ್ ಸ್ಕೂಲ್. ಅಮ್ಮ, ಅದು ತೊಟ್ಲು ಆಚೆ ಇಟ್ಟಿದ್ದೀರಲ್ಲ, ಬೇಡ ಅಂತನ? ಹಿಂಗೆ ಗಿರ್ಜನ್ ಮನೆಗೆ ಕಳಿಸ್ಬೇಕು. ಇವ್ರು ಆಟದಲ್ಲಿ ಕಳ್ಸೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ. ಏನಕ್ಕೆ ಬೇಡ ಅಂತ? ಅದೆಲ್ಲ ಮಲಗ್ತಾ ಇಲ್ಲ ಕಣವಳು. ಹೌದಾ? ಜೋಡಿನಲ್ಲೇ ಸೇಫ್ ಆಗ್ಬಿಟ್ಟವಳೆ. ಮಲಗ್ತಾ ಇಲ್ಲ. ಹೌದಾ? ಏನವ ಏನು? ಅಯ್ಯೋ ಬರ್ತಿದ್ದಂಗೆ. ಅಯ್ಯೋ ಕಚ್ಬಿಡ್ತಾ? ಸೊಳ್ಳೆ ಕಚ್ಚಿದ್ದ ಮಗನೇ ನಿಂಗಿದು? ಕಚ್ಚು. ಏನಕ್ಕೆ ನನ್ನ ಮಗನಿಗೆ ಕಚ್ಚುತ್ತಲ್ಲ ಗುರು? ಅಯ್ಯೋ Okay, pass the ball. Football. Pass, huh? Shabash. Shabash. No, ಇಲ್ಲಿ ತಗೋ. ಇಲ್ಲಿ. ಅಲ್ಲಿ ಹೊಡಿಬೇಕು. ಓಕೆನಾ? 3 ಹೊಡಿ. ಇಲ್ಲಿ. Pass the ball. ಏನು ಮಗನೇ? ಪಾಸ್. ಹೋದಿ. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್. ಪಾಪ ಅಂಬ್ಲಿ ಕುಡಿಯೇ. ಓಕೆ, ಹೊರಡೋಣ. ಬಾ ನಾವು ಸ್ಲೋ. ನಾನು ಎಲ್ಲೂ ಹೋಗಲ್ಲ ಮಗನೇ. ಬಂದಿದೆ. ಇಲ್ಲಿ ಆನು. ಅಲ್ಲಿ ಬನ್ನಿ ಕರೆಕ್ಟ್ ಟೈಮಲ್ಲಿ ಇರೋಣ. ಅಲ್ಲಿ ಗೊತ್ತಿಲ್ಲ. ಸೆಕೆಂಡ್ ಡೇ ಆಫ್ ಸ್ಕೂಲ್. ಪ್ರಿನ್ಸಿಪಲ್ ಕಾಯ್ತಾ ಇದ್ದಾರೆ ಅಲ್ಲಿ. ಬಾರ ಕೊಡ್ತೀಯಾ ಅಲ್ಲಿ ಹಾಯ್ ಮಾಡ್ತೀನಿ ನೋಡಿ. ಅದರಲ್ಲಿ ವೆಲ್ಕಮ್. ಇವತ್ತೊಂಥರ ಕ್ಲಾಸ್ ಚೆನ್ನಾಗಿದೆ ಅಲ್ಲ? ಇವತ್ತು ಟಾಯ್ಸ್ ಅಲ್ಲೇನೋ ಹೇಳ್ಕೊಡ್ತಾ ಇದ್ದಾರೆ. ಟಾಯ್ಸ್ ಆಟ ಅಲ್ಲಿ. ನನ್ನ ಮಗ ನಾವು ಇರೋದು ಮರ್ತೋಗಿದ್ದಾನೆ ಅಲ್ಲಿ. ಸ್ಕೂಲ್ ಮುಗ್ದಿದೆ ಇವಾಗ. ಮಂಡೆಯಿಂದ ಆನವ್ ಒಬ್ಬನೇ ಹೋಗ್ತಾನೆ. ಜಸ್ಟ್ 1 hour ಅಷ್ಟೇ. 1 week 1 hour, ಸೆಕೆಂಡ್ ವೀಕ್ 2 hours, ಥರ್ಡ್ ವೀಕ್ 3 hours. ಬಟ್ ಅದೇ ಅವರು ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ ಅಲ್ವಾ, ಮಚ್ ನೀಡೆಡ್ ಫಾರ್ ಆನವ್ ಅಲ್ವಾ? ಆನವ್ದು ಸ್ಕೂಲ್ ಆ್ಯಕ್ಟಿವಿಟೀಸ್ದು ವಿಡಿಯೋ ಬೇಕು ಅಂತಂದರೆ ಪ್ರೋಮೋ ಕಿಡ್ಸ್ ಯೂಟ್ಯೂಬ್ ಚಾನಲಲ್ಲಿದೆ, ಅಲ್ಲೋಗಿ ನೋಡಿ. ಏನದು ಬಲೂನು? ಈಗ ಮೌಲ್ಯ ನೈಟಿ ತರಕ್ಕೆ ಹೋಗಿದ್ದಾಳೆ.
ಅವರ ಮಮ್ಮಿಗೆ ಸ್ಟಿಚ್ ಕೊಟ್ಟಿರೋ ನೈಟಿ ಅಂತೆ ಆಪ್ರೇಟ್ ಮಾಡ್ತಿರೋದು ನೋಡಿ ಅವನು. ನೋ ಸೊ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ನೋ ನಾನು ಮಾಡೋಕ್ಕೆ ತೋರಿಕೆ ನೋಡ್ರಿ ಇಲ್ಲಿ ಆಪ್ರೇಟ್ ಮಾಡೋದು ಪೂರ್ತಿ ಆಪ್ರೇಟ್ ಮಾಡ್ತಾನೆ ಮಾಡ್ಬಿಟ್ಟು ಅಯ್ಯೋ ಪಕಾವ್ ಅಂತೆ. ಸೂಪರ್. ಇದು ಹಂಗಾರೆ ಕಂಪ್ನಿದೇನೆ ಅಲ್ವಮ್ಮ? ವುಡನ್ ಸ್ಟ್ರೀಟ್ ಅಂತನಾ? ಓಕೆ, ವುಡನ್ ಸ್ಟ್ರೀಟ್ ಅಂತ. ಇಲ್ಲಿ ನೆನ್ನೆ ಅವಾಗ ಮುರಿದೋಗಿತ್ತಲ್ಲ ಜಾನ್ವಿ ಕೂತಾಗ, ಹಾಂ ಇದ್ರದ್ದು ಇಲ್ಲಿ ಏನು ಏನವ ಏನು ಹಾಂ ಎಲ್ಲಾರು ಇದನ್ನ ಕೇಳ್ತಾನೆ ಇದ್ರು, ಸೋಫಾ ಕಮ್ ಬೆಡ್ದು ಲಿಂಕ್ ಕೊಡಿ ಅಂತ. ನಾವು RR ನಗರಲ್ಲಿ ಯಾವ್ದೋ ಶಾಪ್ ಅಲ್ಲಿ ತಗೊಂಡಿದ್ದು, ಲಿಂಕ್ ಕಳ್ಸಕ್ಕಾಗಲ್ಲ, ಆನ್ಲೈನಲ್ಲಿ ತಗೊಂಡಿಲ್ಲ. ಅಂಡ್ ಅದ್ರ ಬಗ್ಗೆ ಶೇರ್ ಮಾಡಕ್ಕೂ ಆಗ್ತಿಲ್ಲ, ಯಾಕಂದ್ರೆ ತಗೊಂಡು ಸ್ವಲ್ಪ ದಿನಕ್ಕೆ ಮುರಿದೋಯ್ತು. ಬಟ್ ಅದೇ ಅವ್ರದ್ದು ಸರ್ವಿಸ್ ಏನಂತಂದ್ರೆ ಮತ್ತೆ ಅವರು ಕಳಿಸಿ ರಿಪೇರಿ ಮಾಡಿಸ್ಕೊಡ್ತಾ ಇದ್ದಾರೆ ಅಲ್ಲಮ್ಮ? ರಿಪೇರಿ ಪ್ಲಸ್ ರಿಪ್ಲೇಸ್ ಚೆನ್ನಾಗಿ ಇದು ಮಾಡ್ತಾರೆ, ಕ್ಲೀನಾಗಿ ತೊಗೊಂಡು ಏನೇ ಪ್ರಾಬ್ಲಮ್ ಇದ್ರೂ ಇದು ಮಾಡ್ತಾರೆ. ಅದು ಕಂಫರ್ಟಬಲ್ ಆಗುತ್ತೆ. ನಾವು ಸೊ ಆನ್ಲೈನಲ್ಲಿ ಲಿಂಕ್ ಇದ್ದರೆ ಹುಡುಕ್ಬಿಟ್ಟು ಪೇಸ್ಟ್ ಮಾಡ್ತೀವಿ ನೋಡಿ, ಇದ್ದರೆ ಇಲ್ಲಾಂದರೆ ಇಲ್ಲ. ಸೊ ಮಕ್ಕಳು ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ದೇನೆ, ಎದ್ದುಬಿಟ್ಟ ನಾವು. ಅಯ್ಯೋ ಅಂತ ಅನ್ಕೊಳವ, ಯಾಕೋ ಅವನು ಗೊತ್ತಿಲ್ಲ, ಅಯ್ಯೋ ಅಂತ ನಾವು. ನನಗೂ ಇವತ್ತು ಯಾಕೋ ಉಯ್ಯೋ ಉಯ್ಯೋ ಅಂತ ಆಯ್ತಲ್ಲ, ಫುಲ್ಲು ತಲೆಯೆಲ್ಲ ಒಂಥರ ಗಿರ 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 ಗಿರ. ಇವತ್ತು ನನಗೆ ಗಿರ ಗಿರ ಅಂದರೆ ಒಂಥರ ಇರಿಟೇಷನು, ಕಣ್ಣು ಮುಚ್ಚಿ ನಿದ್ದೆ ಮಾಡ್ಬಿಡೋಣ, ಹಂಗೆ ನಿದ್ದೆ ಮಾಡ್ಬಿಡೋಣ. ಆಮೇಲೆ ಅವಳಿಗಾಗಲೇ ಇಕ್ಕಿ ನೋಡ್ತಾ ಇದ್ದಂತೆ. ಅಯ್ಯಯ್ಯೋ ಗೊತ್ತಿಲ್ಲಪ್ಪ, ಬಾಣಂತಿದ್ದಾರೆ. ಅವೆಲ್ಲ ಬಂದರೆ ಮಕ್ಳಿಗೆ ಮಗುಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಈಗ ಬೇರೆ ಸ್ಕ್ಯಾನ್ ಮಾಡೋಕ್ಕೆ ಸಾಕು, 1 ಮಾಸನೂ ಸಾಕು ಅನಿಸ್ಬಿಟ್ಟಿದೆ. ಬೇಬಿಗೆ ಆ್ಯಂಟಿಬಯೋಟಿಕ್ ವರ್ಕ್ ಆಗ್ತಿಲ್ಲ. ಅವ್ರು ಸಿಕ್ಕಾಬಿಟ್ಟು ಇವತ್ತು ಅಳ್ತಾ ಇದ್ರು. ಅಳ್ತಿರೋದು ನೋಡಿ ಡಾಕ್ಟ್ರು ಇಲ್ಲ ಅವ್ರಿಗೆ ಸ್ಕ್ಯಾನ್ ಮಾಡಿಸ್ಕೊಬನ್ನಿ ಅಂತ ಹೇಳಿದ್ರು. ಅವಲೇ ಹತ್ಬಿಟ್ಟಿದ್ದೀನಿ ನಾನು, ಅಷ್ಟು ಬೇಜಾರಾಗ್ತದೆ. ಮಕ್ಕಳನ್ನ ಹಿಂಡ್ಕೊಂಡು ಅಯ್ಯೋ ಅಂತ ಅಳುತ್ತೆ, ಅಯ್ಯೋ ಕಟಾರ್ ಅಂತ ಕಿತ್ತದು. ಹಂಗೂ ಹಲ್ಲೆಣ್ಣೆ ಕಾಯಿಸ್ತೆ, ಒಂದು ಸ್ವಲ್ಪ ಹಲ್ಲೆಣ್ಣೆ ಎಲ್ಲ ಮಕ್ಕಳಿಗೆಲ್ಲ ಹಾಕಿ ಒಂದು ಸ್ವಲ್ಪ ಇದು ಒಂಚೂರು ಕಮ್ಮಿ ಆದಂಗೆ ಅಳ್ತೇನೋ, ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಮೇಲೆ ತಿರ್ಗಾ ಏನು ಮಾಡಿದೆ, ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ತಲೆಗೆ ಮೈಗೆ ಎಲ್ಲ ಒತ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ಬಿಸಿ ಬಿಸಿ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸಿದ್ರೆ ಕೊಂಚ ಮುಂಗೋಳು. ಇವಾಗ ಹೋಗಿ ನಮಗೆ ಫೇವ್ರೆಟ್ ಕಾಫಿನ ತಗೊಬಂದ. ಆ ಗ್ಯಾಪಲ್ಲಿ ಆನವೆದ್ದ. ಆದರೂ ಮೊಂಡ ಧೈರ್ಯ ಟ್ರೈ ಮಾಡ್ತೀನಿ ಅಂತ ಲೇಟಾಗಿ ಕೊಡಪ್ಪು. ಜಯ ಜನ ಜನ ಅಪ್ಪು ಇದೇನೋ ಈ ಪಾಟಿ ಬಿಗಿ ಆಗಿದೆಯಾ? ಬಾರ ಬಾರ ಓಪನ್ ಮಾಡು. ನಾಯಿ ಬೊಗಳ್ತಾನೆ ಐತೆ ತಗೊಳ್ಳೋ. ಏನಂದಿಲ್ಲ? ಹ್ಞೂ ನನಗೆ ನೀ ಅಂದಿದ್ದು. ನನಗೆ ಒಂದು ಗೊತ್ತಾಗಬೇಕು ಸುಬ್ಬಿ, ಉಪ್ಪಿಟ್ಟು ಜೀರಾ ರೈಸು ದಾಲು, ಉಪ್ಪಿಟ್ಟು ಜೀರಾ ರೈಸು ದಾಲು ಏನಕ್ಕೆ ಇವು ಮೂರೇ ಹೋಗ್ತಾ ಇದೆ. ಯಾಕಂದ್ರೆ ಅದೆರಡು ಅವ್ರಿಗೆ ಇಷ್ಟ, ಅದಕ್ಕೆ ಅವ್ರಿಗಿಷ್ಟ ಅಂತ ಎಲ್ಲರ ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ. ಹೌದಾ? ಅಲ್ಲ ಅಟ್ಲೀಸ್ಟು 3 ದಿನಕ್ಕೆ ಒಂದು ಸತಿ ಆದ್ರೆ ಸರಿ. ನಿಂಗೆ ಇಷ್ಟ ಬಿರಿಯಾನಿ, ಬಿರಿಯಾನಿ ಚಿಕನ್ ಗ್ರೇವಿ ಯಾರೋ ತಿನ್ಕೊಂಡ್ರೆ ಅವ್ರಿಗೋಸ್ಕರ ನೋಡೋ ಅವ್ರು ಮುಂದಿನ ಮಾಡಿಸ್ಕೊಂಡು ತಿಂತೀನಿ ನಾನು.
ಅಂತಾನೆ. ಹ್ಞೂ ಆಮೇಲೆ ಇಲ್ಲ ಈಗ ನಾಳೆ ಈಗ ಹೇಳಿ ಟೈಮ್ ಆಗುತ್ತೆ. ಪ್ರತೀಕ್ ಹೇಳಿ ಏನು ಬೇಕು? ನೀವೇ ಅಲ್ವಾ ತಿಂದೆ ಓಡೋಗೋದು, ನಾವೇನ್ ಮಾಡಿರ್ತೀವಿ. ಹಾಂ ಈಗ ತಾನೇ ಕಂಪ್ಲೇಂಟ್ ಮಾಡ್ತಿದ್ಯಾರು? ಮಧ್ಯಾಹ್ನ ಪಲಾವ್ ಆಯ್ತು ನಾವು ತಿಂದು. ಸಕಲಾಯ್ತು ಪಲಾವ್. ಸೂಪರ್. ನಾನು ಅಷ್ಟೇ. ಸರಿ ಬಿಡ್ರಿ ಹೋಗ್ಲಿ, ರೇಗ್ಸಕ್ ಆಯ್ತಾರ ನಂಗೆ. ಓ ಅದಕ್ಕೆ ನಾನು ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತಿರೋದು, ರೇಗಿಸ್ಬಿಡ್ತೀಯ ಅಂತ. ನಾನು ಇವತ್ತು ಮಧ್ಯಾಹ್ನ ಹೊರಗಡೆಯಿಂದ ಬಿರಿಯಾನಿ ತಿಂದೆ, ಅದಕ್ಕೋಸ್ಕರ ಮೌಲ್ಯ ನನಗೆ ರೇಗ್ಸಕ್ಕೆ ಕಾಯ್ತಾ ಇದ್ದಾಳೆ. ಹಾಂ, ಈಗ ಸಮಯ ಬಂದು 7:10. ಅಯ್ಯೋ ಬ್ಲರ್ ಆಯಿತು. ಪಾಪುನ್ ಕರ್ಕೊಂಡು ನಾವು ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ನೀವು ನೋಡಿದ ಹಾಗೆ ಅದೇ ಈಗ ನಿನ್ನೆ ಏನಂದ್ರು ಅಂದರೆ ಡಾಕ್ಟರು ಕಲ್ಚರ್ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತ ಬಂದಿದೆ, ಯೂರಿನ್ ಇನ್ಫೆಕ್ಷನು. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡೋಣ ಅಂತ ಹೇಳಿದ್ರು. ಆ್ಯಂಟಿಬಯೋಟಿಕ್ ಕೊಟ್ಟರೆ ಇವಾಗ ಆದರೂ ಕೂಡ ಶಿ ಇಸ್ ನಾಟ್ ಓಕೆ. ಅವಳು ಅಳಾದನ್ನ ವೀಡಿಯೋ ಮಾಡಿ ಕಳಿಸಿದ್ದೆ. ನೋಡಿ ಅದನ್ನು ನೋಡ್ಬಿಟ್ಟು ಡಾಕ್ಟ್ರು ಇಲ್ಲ ಮೌಲ್ಯ, ಬೆಟರ್ ಒಂದು ಸ್ಕ್ಯಾನ್ ಮಾಡಿಸ್ಬಿಡೋಣವಾ, ಸುಮ್ಮನೆ ಚಾನ್ಸ್ ತೊಗೊತಿದ್ದೀವೇನೋ, ನಾವು ಕಲ್ಚರ್ ಮಾಡೋದನ್ನೇ ನಿಧಾನ ಮಾಡಿದ್ದೀವಿ, ಸೊ ಬೆಟರ್ ಒಂದು ಸಲ ಮಾಡಿಸ್ಬಿಡು, ಇವತ್ತೇ ಮಾಡಿಸು ಟೆನಿಕಸ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇಮಿಡಿಯೇಟಾಗಿ ಹುಡುಕಿ, ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲೂ ಡಾಕ್ಟರ್ಸ್ ಅವೈಲೇಬಲ್ ಇಲ್ಲ. ಸೋಮವಾರಕ್ಕೆ ಕೊಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ನ. ಅದರಲ್ಲೂ ಈಗ ಅಪಾಯಿಂಟ್ಮೆಂಟ್ ತೊಗೊಂಡು ಅವಾಗಿಂದ ಸಿಕ್ತು. ಇಲ್ಲೇ ಕೆಂಗೇರಿ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಪಾಪುನ ಕರ್ಕೊಂಡು. ಭಯ ಆಗುತ್ತೆ ಗೈಸ್, ಒಂದಾದ್ಮೇಲೆ ಒಂದು ಚಾಲೆಂಜಸ್ ಬರ್ತಾನೆ ಇದೆ. ಬಟ್ ಇಟ್ಸ್ ಓಕೆ, ಇದನ್ನು ನಾವು ಖುಷಿಯಿಂದ ಫೇಸ್ ಮಾಡೋಣ ಅಂತ ಈಗಷ್ಟೇ ಪ್ರತೀಕ್ ಹತ್ರ ಮಾತಾಡ್ತಾ ಇದ್ದೆ. ಇದೆಲ್ಲ ಒಂದು ಫೇಸ್ ಅಷ್ಟೇ, ಆ್ಯಂಡ್ ಇದೆಲ್ಲ ಟೆಂಪರವರಿ ಫೇಸ್, ಆಮೇಲೆ ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಪ್ರತೀಕ್ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇವತ್ತು ನಂದು ಏನೋ ಸರಿ ಇಲ್ಲ. ಇವತ್ತು ಪ್ರತೀಕ್ ನಿದ್ರೆ ಒಂಥರ ಹಾಕ್ಲಿಕ್ಕೆ, ಈ ಕ್ಲೈಮೇಟ್ಗೆ ಒಂಥರ ನಿದ್ರೆ ಬರೋ ಥರ ಆಗುತ್ತೆ. ಹಿಂಸೆ, ನನಗೆ ಬ್ರೈನ್ ಸ್ಪೀಡಾಗಿ ವರ್ಕ್ ಆಗಿಲ್ಲ ಅಂದರೆ ತಲೆ ಕೆಚ್ಕೊಳ್ಳೋಣ ಅನ್ಸುತ್ತೆ. ಆ ಥರ ಕೋಪ ಬರೋದು ನನಗೆ. ಹಂಗೆಲ್ಲ ಮಾಡ್ಕೋಬಾರ್ದು. ಕೆಲಸನೇ ಬ್ರೈನ್ ಅಲ್ವಾ, ಈ ಥರ ಮಂಕ್ ಆಗಿದ್ರೆ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಈಗ ಒಂದೇ ದೇವಿ ಹತ್ರ ಮಾಡೋದು, ಶಿವಪ್ಪನ ಹತ್ರ ಮಾಡ್ತಾ ಇರೋದು. ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ ಅಂತ ಬಂದು ಅವಳು ಆರಾಮಾಗಬೇಕು ಅಷ್ಟೇ ಬೇಡ್ಕೊತಾ ಇದ್ದೀವಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಭಯ ಆಗುತ್ತೆ ಮಕ್ಕಳದು, ಎನಿಥಿಂಗ್ ಮಕ್ಕಳದು ಅಂತಂದರೆ ಭಯ ಆಗುತ್ತೆ, ಗಾಬರಿ ಆಗುತ್ತೆ. ಇವಾಗ ಸ್ಕ್ಯಾನಿಂಗ್ ಬಂದು ಸೊ ಸ್ಕ್ಯಾನ್ಗೆಲ್ಲ ಬರ್ಸ್ಕೊಂಡಾಯ್ತು, ವೆಯ್ಟ್ ಮಾಡ್ತಾ ಇದ್ದೀವಿ ಏನಾಗಿರಲ್ಲ ಅಂತ. ಅಲ್ಲೇ ಇರುತ್ತೆ ಸ್ಕ್ಯಾನಿಂಗ್. ಇಷ್ಟೊತ್ತಲ್ಲಿ ಹೋಗಿ ಚಿಕನ್ ಓಡಿಸ್ಕೊಬಂದೆ. ನನಗೆ ಅದೇನೇ ಗೊತ್ತಿಲ್ಲ, ಒಂಥರ ಎಲ್ಲಿ ಮುಟ್ಟಿದ್ರು ಫಸ್ಟು ಕೈ ತೊಳಿಬೇಕು ಅನಿಸ್ತಾ ಇರುತ್ತೆ. ಅದು ಈಗಿಂದ ಅಂತಲ್ಲ, ಅಂದರೆ ಮಕ್ಕಳಿರೋ ಮನೆ ಹಾಗೆ ಹೇಗೆ ಅಂತಲ್ಲ, ಮುಂಚೆಯಿಂದನೂ ಹಾಗೆ. ಇದರಲ್ಲಿ ಒಂಥರ ಅಂಟಿರುತ್ತಲ್ಲ, ಐ ಡೋಂಟ್ ನೋ, ಒಂಥರ ಇನ್ಸೆಕ್ಯೂರ್, ಯಾವಾಗಲೂ ಒಂಥರ ಮೈಂಡ್ ಹೇಳ್ತಾ ಇರುತ್ತೆ ಕೈ ತೊಳಿ ಅಂತ. ನೋಡಿ ಇಟ್ಕೊಂಡಿರೋದು ಹೆಂಗೆ ಇಟ್ಕೊಂಡಿದ್ದೀನಿ, ಈ ಫಸ್ಟ್ ಟೈಮಲ್ಲ, ಯಾವಾಗಲೂ ಹಿಂಗೆ ನಾನು. ಏನು ಟಾಪಿಕ್ ಏನು? ಅಮ್ಮ ಕೇಳ್ತಾ ಇದ್ರು, ಮಧು ಅಕ್ಕ ಅವ್ರ ಮನೆಗೆ ಅವ್ರ ಅತ್ತೆ ಬಂದಿದ್ದಾರೆ, ಅದಕ್ಕೆ ಫೋನೇ ಮಾಡಿಲ್ಲ, ಬಿಸಿ ಇದ್ದಾರೆ ಅಂತ ನಾನು ಹೇಳ್ದೆ. ಅದಕ್ಕೆ
ಅದಕ್ಕೆ ನಾಳೆ ನೀನು ಹಂಗೇನೆ ನಾವ್ ಬಂದಾಗ ಬಿಸಿ ಬಿಟ್ಟಿರ್ತೀಯ ಅಂತ ಅಂದ್ರು. ನೋಡ್ಕೋತೀಯ ನಮ್ನ ಅಂತೆ. ಅದಕ್ಕೆ ನಾನಂದೆ ಈ ಕ್ಷಣ ನೀವಿಬ್ರು ಬಂದ್ರೆ ನಾವ್ ನೋಡ್ಕೋತೀವಿ ಅಂತ. ಅದಕ್ಕೆ ನಗ್ತವ್ರೆ. ಎಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಕರ್ತವ್ಯ ಅದು ಅಂತ ಹೇಳಿ. ಅಮ್ಮ ಅದು ಸತ್ಯ. ಅಲ್ಲ ನಿಮ್ನ ನೋಡ್ಕೊಳ್ಳೋದು ನನ್ ಕರ್ತವ್ಯ ಅಲ್ವಾ? ಅದಕ್ಕೆ ತಾನೇ ನನ್ ಯಾರು ನೋಡ್ಕೊಂಡಿಲ್ಲ ನನ್ ಸೊಸೆ ನೋಡ್ಕೋತಾಳೆ ಅಂತ ನಮ್ಮ ಅತ್ತೆಗೆ ನಂಬಿಕೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಂತ ಅಪ್ಪ ಮಾತ್ರ ಇದು ಡೈಲಾಗ್ ಹೊಡಿತಾರೆ. ಸಣ್ಣ ಆದ್ಲು ಮೌಲ್ಯ. ಇಲ್ಲಿ ನೋಡಿ ನಮ್ಮ ಸ್ವೀಟಿ. ಇಲ್ಲಡಿ ನೋಡ್ತೀರಾ ವಯಸ್ಸಾಯ್ತಾ ಸ್ವೀಟಿಗೆ ಈ ಸ್ವೀಟಿಗೆ ನೋಡಿ ಅಂತ ನಮ್ಮಮ್ಮ. ನನ್ನ ಸ್ವೀಟಿ ನೋಡಿ ನೀನು ಮಾಡೋದು ನಂಗೆ ಕಾಪಿ ಮಾಡ್ತಾವನೆ. ಮುಚ್ಚಿಡೋದು ಬೇರೆ. ಇದು ಸ್ಯಾನಿಟೈಸರ್ ಇತ್ತಲ್ಲ ಸುಬ್ಬಿ, ಒಂಥರ ನನಗೆ ಆಚೆ ಕಡೆಯಿಂದ ಏನಾದರೂ ಅದು ಬಂದರೆ ಇದೊಂದು ಪೀಸ್ ನನಗೆಲ್ಲ ಹಾಕಿದ್ದಾರೆ, ಮೂಳೆ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದಾಗ ಅಷ್ಟು ಮೂಳೆ ತಿಂದಿಲ್ಲ ಅಂದರೆ ಮನುಷ್ಯರೇ ಇಲ್ಲ ಅಂತ ಹೇಳ್ತಾವಳೆ. ಥ್ಯಾಂಕ್ ಯು. ಪೆಪ್ಪರ್ ಚಿಕನ್ ಸುಬ್ಬಿ ಮಾಡಿಕೊಟ್ಟಿದ್ದು. ಏನಂತೆ ಇನ್ನೊಂದು ಸಾರಿ ಚಿಕನ್ ತಂದ್ರೆ ಆಯಿತು, ಮಾಡ್ಕೊಂಡು ತಿಂದ್ರೆ ಆಯಿತು. ಇದುವರೆಗೂ ಸೂಪರಾಗಿದೆ. ಆಹಾ ಊಟ ಮಾಡಿ ಕಳ್ತಾ ಇದ್ದಾರೆ. ನಾನು ಇದ್ದೀನಿ ಅಂತ, ನಾ ಇದ್ರೆ ಊಟ ಮಾಡಲ್ಲ ಅಂತ ಏನು ಎತ್ಕೊಬೇಕಾ? ಇಷ್ಟೊಂದು ಹೌದಾ? ಅದಕ್ಕೆ ಅಪ್ಪ ಅಲ್ಲಿದ್ದಾರೆ ಹೋಗ್ಬಿಟ್ರೆ ಡ್ರೆಸ್ಸೇ ನೋಡ್ಕೊಂಬ ಎತ್ಕೊತೀನಿ. ಓಕೆ, ಅಲ್ಲಿಂದ ಎಲ್ಲ ಕೆಲಸ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸಮಯ ಇಲ್ಲಿ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಪಾಪ.